ಪವಿತ್ರ ಕ್ಲೈಂಟ್ ಪ್ರತಿಕ್ರಿಯೆ ನೋಡಿ ದಿಲ್ ಖುಷ್. ರೆಡ್ ಕಾರ್ಪೆಟ್ ಕಾಸ್ಟ್ಲಿ ಇಲ್ಲ, ಎಲ್ರೂ ಬನ್ನಿ. ಪವಿತ್ರ ಗೌಡ ಕಸ್ಟಮರ್ ಹೇಳಿದ್ದೇನು? ರೆಡ್ ಕಾರ್ಪೆಟ್ ಸ್ಯಾಂಡಲ್ವುಡ್ ತಾರಿಯರ ಫೇವರೇಟ್ ಪ್ಲೇಸ್. ಈ ಹೆಸರು ನೆನೆದ ತಕ್ಷಣ ನೆನಪಿಗೆ ಬರುವುದು ಮಿಲ್ಕಿ ಬ್ಯೂಟಿ ಪವಿತ್ರ, ಜೊತೆಗೆ ಲಕ್ಸುರಿ ಸ್ಟುಡಿಯೋ. ಗೌಡ್ತಿ ಹೇಗೆ ಬ್ರ್ಯಾಂಡ್ ಮೇಂಟೈನ್ ಮಾಡಿದರೋ ಈ ರೆಡ್ ಕಾರ್ಪೆಟ್ ಕೂಡ ಬ್ರ್ಯಾಂಡೆಡ್. ಅಲ್ಲಿಗೆ ಹೋಗ್ಬೇಕಂದ್ರೆ ಲಕ್ಷ ಲಕ್ಷ ಹಣ ಇರಬೇಕು. ಎಲ್ರೂ ಹೇಳೋದು ಇದೊಂದೇ ಮಾತು. ಆದ್ರೆ ಈ ವಿಡಿಯೋ ನೋಡಿದ್ರೆ ಪವಿತ್ರ ರೆಡ್ ಕಾರ್ಪೆಟ್ಗೆ ಬಡವರು ಹೋಗಬಹುದು ಅಂತ ಗೊತ್ತಾಗುತ್ತೆ. ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ, ನಿಜಕ್ಕೂ ಪವಿತ್ರ ಸ್ಟುಡಿಯೋ ಅಷ್ಟು ಕಡಿಮೆನಾ? ಎಲ್ಲವನ್ನ ನೋಡೋಣ ಬನ್ನಿ. ಹೌದು, ಕಳೆದ 6-7 ತಿಂಗಳ ಹಿಂದೆ ರೆಡ್ ಕಾರ್ಪೆಟ್ ಮುಚ್ಚಿತ್ತು. ಯಾಕಂದ್ರೆ ಕೊಲೆ ಆರೋಪದ ಮೇಲೆ ಪವಿತ್ರ ಜೈಲಲ್ಲಿದ್ರೆ ಇತ್ತ ಪವಿತ್ರ ಮಗಳು ಖುಷಿ ಗೌಡ ಇನ್ನು ಚಿಕ್ಕವಳು, ಅಷ್ಟಾಗಿ ನಡೆಸಲು ಬರಲಿಲ್ಲ. ಸ್ವಲ್ಪ ದಿನ ರೆಡ್ ಕಾರ್ಪೆಟ್ ನಡೆಸಿ ಸುಸ್ತಾದ್ರು. ಪವಿ ಜೈಲಿಂದ ರಿಲೀಸ್ ಆದ ನಂತರದಲ್ಲಿ ಸ್ಟುಡಿಯೋ ರಿಲಾಂಚ್ ಆಯಿತು. ರಿಲಾಂಚ್ಗೆ ಪವಿ ರೇಂಜ್ ರೋವರ್ ಎಂಟ್ರಿ ಹಾಗೆ ಬ್ಯೂಟಿ ಲಕ್ಕೇ ಬದಲಾಯಿತು. ಪವಿತ್ರ ಕೈ ಹಿಡಿದ ವಿದ್ಯೆ, ಫ್ಯಾಷನ್ ಡಿಸೈನ್, ಅಲ್ಲಿಂದ ಇಲ್ಲಿಯವರೆಗೆ ಪವಿ ಬ್ಯಾಡ್ ಲಕ್ ಎಲ್ಲ ದೂರ ಮಾಡಿ ಗುಡ್ ಲಕ್ ಬರೋ ರೀತಿ ಮಾಡಿದೆ. ಒಳ್ಳೆಯ ಸಮಯ ಹತ್ತಿರ ಬಂದಿದೆ. ಯಾಕಂದ್ರೆ ಪವಿತ್ರಳಿಂದ ಎಲ್ಲರೂ ದೂರ ಆದ್ರು, ಆದ್ರೆ ಕಲಿತ ಕೈ ಕೆಲಸ ಮಾತ್ರ ಗೌಡ್ತಿ ಬಿಡಲಿಲ್ಲ. ದೊಡ್ಡ ಮಟ್ಟಿಗೆ ಸ್ಟುಡಿಯೋವನ್ನ ನಡೆಸಿಕೊಳ್ಳುತ್ತಾ ಬರ್ತಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೂ ಪವಿ ಕಸ್ಟಮರ್ಗೇನು ಕಡಿಮೆ ಇಲ್ಲ. ಜೈಲಿಂದ ಹೊರಬಂದ ನಂತರ ಪವಿತ್ರ ದೊಡ್ಡ ಮಟ್ಟದಲ್ಲಿ ರೆಡ್ ಕಾರ್ಪೆಟ್ ನಡೆಸ್ತಾ ಇದ್ದಾರೆ. ಪವಿ ರೆಡ್ ಕಾರ್ಪೆಟ್ಗೆ ಬರುವುದು ಬರೀ ಸೆಲೆಬ್ರಿಟಿಗಳೇ. ಅದರಲ್ಲೂ ರಕ್ಷಿತಾ ಪ್ರೇಮ್ ಸ್ಟುಡಿಯೋವನ್ನ ರೀಲಾಂಚ್ ಮಾಡಿದ್ರು. ಅದಾದ ನಂತರ ಹೆಚ್ಚಿನ ಮಟ್ಟದ ಸೆಲೆಬ್ರಿಟಿಗಳ ದಂಡೆ ಪವಿ ಸ್ಟುಡಿಯೋದಲ್ಲಿ ಬೀಡು ಬಿಟ್ಟಿರುತ್ತೆ. ಅಷ್ಟರ ಮಟ್ಟಿಗೆ ಗೌಡ್ತಿ ಫೇಮಸ್ ಆಗಿದ್ದಾರೆ. ಪವಿತ್ರ ಸ್ಟುಡಿಯೋದಲ್ಲಿ ವೆರೈಟಿ ಬಟ್ಟೆಗಳ ಬೆಲೆ ಕಡಿಮೆಯೇ ಇದೆ. ಎಲ್ಲರೂ ಅನ್ಕೋಬಹುದು ಪವಿತ್ರ ಗೌಡ ಸ್ಟುಡಿಯೋದಲ್ಲಿ ಹೆಚ್ಚಿನ ಹಣವನ್ನ ತೆಗೆದುಕೊಳ್ತಾರೆ ಅಂತ. ಬಟ್ ಆ ರೀತಿ ಏನಿಲ್ಲ. ಬದಲಿಗೆ ಕಡಿಮೆ ಅಂದ್ರೆ 1500ರಿಂದಲೂ ಕೂಡ ಶುರುವಾಗುತ್ತಂತೆ. ಅಷ್ಟರ ಮಟ್ಟಿಗೆ ಕಾಸ್ಟ್ಲಿನಾ ಅಂತ ಎಲ್ಲರೂ ಕೇಳ್ತಾರೆ. ಅವರು ಬಳಸೋ ಫ್ಯಾಬ್ರಿಕ್ ಬಟ್ಟೆಗಳನ್ನ ಬೇರೆ ರಾಜ್ಯದಿಂದ ಖುದ್ದು ಪವಿ ಹೋಗಿ ನೋಡಿ ಚೆಕ್ ಮಾಡಿ ತೆಗೆದುಕೊಂಡು ಬರುವುದು. ಕಾಸ್ಟ್ಲಿ, ಜೊತೆಗೆ ಎಲ್ಲಾ ವರ್ಗದವರು ಬಂದು ತೆಗೆದುಕೊಳ್ಳಬಹುದು. ಜೊತೆಗೆ ಕ್ವಾಲಿಟಿ ಕೂಡ ಹಾಗೆ ಇರುತ್ತೆ. ಇನ್ನು ಪವಿತ್ರ ಗೌಡ ಕಸ್ಟಮರ್ ಮಾತನಾಡಿ ಪವಿತ್ರ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಅವರ ರೆಡ್ ಕಾರ್ಪೆಟ್ಗೆ ನಾನಿವತ್ತು ಭೇಟಿ ನೀಡಿದ್ದೆ. ಬಟ್ಟೆಗಳು ತುಂಬಾ ಚೆನ್ನಾಗಿವೆ. ಅದರಂತೆ ಅವರು ನಮ್ಮನ್ನ ನೋಡಿಕೊಳ್ಳುವ ರೀತಿ ಬಹಳ ಸಂತೋಷವಾಗುತ್ತೆ. ಎಲ್ಲರೂ ಕೂಡ ಫ್ರೆಂಡ್ಲಿಯಾಗಿ ಮಾತನಾಡ್ತಾರೆ. ಇಬ್ರು ಕೂಡ ತುಂಬಾ ಚೆನ್ನಾಗಿ ನಮ್ ಜೊತೆ ವಾಟ್ ವಿ ಕಾಲ್ ಕಮ್ಯುನಿಕೇಟ್ ಮಾಡ್ತಾರೆ. ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಚೆನ್ನಾಗಿದೆ. ಎಲ್ರು ಒಂದ್ಸರಿ ರೆಡ್ ಕಾರ್ಪೆಟ್ ವಿಸಿಟ್ ಮಾಡಿ. ಆಸ್ ನೀವ್ ಅನ್ಕೊಂಡ ತರ ಇಲ್ಲಿ ತುಂಬಾ ಕಾಸ್ಟ್ಲಿ ಅಂತೇನಿಲ್ಲ. ಸ್ಟಾರ್ಟಿಂಗ್ ಫ್ರಮ್ 1.5K ಇಂದನೂ ಇದೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಎಲ್ಲರಿಗೂ ತಿಳಿದ ಹಾಗೆ ಇಲ್ಲಿನ ಬಟ್ಟೆಗಳು ತೀರಾ ಕಡಿಮೆ ರೂಪಾಯಿಗೆ ಸಿಗುತ್ತೆ. ಎಲ್ಲರೂ ಟ್ರೈ ಮಾಡಬಹುದು. ನಾನು ಹಾಗೆ ಅನ್ಕೊಂಡಿದ್ದೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತ. ಬಟ್ ಒನ್ಸ್ ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತ ಇಲ್ಲಿಗೆ ಬಂದೆ. ನನ್ನ ಮಗಳಿಗೆ ಬಟ್ಟೆಯನ್ನ ಕೊಂಡುಕೊಳ್ಳಲು ಬಂದೆ. ಈ ಬಟ್ಟೆಗಳು ತುಂಬಾ ಸುಂದರವಾಗಿವೆ. ಕಡಿಮೆ ಅಂದ್ರೆ 1500ರಿಂದಲೂ ಕೂಡ ಶುರುವಾಗುತ್ತೆ. ನನಗಂತೂ ತುಂಬಾ ಸಂತೋಷವಾಯಿತು ಎಂದು ಹೇಳಿಕೊಂಡಿದ್ದಾರೆ. ನಮ್ಮ ಕೆಲಸವೇ ನಿಮಗೆ ಸರ್ವ್ ಮಾಡಬಹುದು ಅಂತ ಪವಿ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಹಾಕೊಂಡಿದ್ದಾರೆ. ಇವತ್ತು
ಬೆಳ್ಳಂಬೆಳಗ್ಗೆ ಆಂಜನೇಯನ ದರ್ಶನ ಪಡೆದ ಗೌತಿ ನಾನು ಸೋ ಬ್ಲೆಸ್ಡ್ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಒಟ್ನಲ್ಲಿ ಪವಿತ್ರ ಡಿಸೈನ್ಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಹಾಗೆ ಪವಿ ಏನೇ ಅನ್ಕೊಂಡ್ರು ಅದನ್ನ ಮಾಡೇ ತೀರ್ತೀನಿ ಅನ್ನೋದಕ್ಕೆ ಕಸ್ಟಮರ್ ರಿವ್ಯೂ ಬೆಸ್ಟ್ ಎಕ್ಸಾಂಪಲ್. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚೆ ನ್ಯೂಸ್.